ಮಂಗಳೂರಿನ ನೆಹರು ಮೈದಾನ ಬಳಿಯ ಸುಸಜ್ಜಿತ ಆಸ್ಟ್ರೋಟರ್ಫ್ ಫುಟ್ಬಾಲ್ ಕ್ರೀಡಾಂಗಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಡ್ಡೂರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಉತ್ತಮ ಫುಟ್ಬಾಲ್ ಕ್ರೀಡಾಂಗಣ ನಿರ್ಮಾಣಗೊಂಡಿದೆ. ಮುಂದೆ ಈ ಕ್ರೀಡಾಂಗಣದಲ್ಲಿ ಇನ್ನಷ್ಟು ಸೌಲಭ್ಯ ಹಂತ ಹಂತವಾಗಿ ಒದಗಿಸಲಾಗುವುದು ಎಂದರು. ಇವತ್ತು ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ಈ ಒಂದು ನಮ್ಮ ಸಿಟಿ ಮಂಗಳೂರಿನಲ್ಲಿ ಇಂಥ ಒಂದು ಒಳ್ಳೆಯ ಫೆಸಿಲಿಟಿ ಇದ್ದಾಗ ಸ್ಪೋರ್ಟ್ಸ್ಗೆ ಇನ್ನೂ ಹೆಚ್ಚು ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ದಂಗೆ ಆಗ್ತದೆ. ಇನ್ನೂ ಹೆಚ್ಚು ಜನ ಬಂದು ಆಡ್ತಾರೆ ಮತ್ತು ಇಲ್ಲಿ ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ಕೂಡ ಮುಂದೆ, ಯಾಕಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಥರ ಮಾಡುವಂಥ ಒಂದು ಇಲ್ಲಿ ಗ್ರೌಂಡ್ ಇದೆ ಅಲ್ಲ, ಈ ಗ್ರೌಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ. ಸೊ ಅದಕ್ಕೋಸ್ಕರ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಇದಾಗಿದೆ. ಮುಂದೆ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕಾ ಅದನ್ನು ಕೂಡ ಫ್ಲಡ್ ಲೈಟ್ ಹಾಕುವಂಥದ್ದು ಇರ್ಬೋದು, ಮತ್ತು ಇನ್ನೇನಾದರೂ ಪೆವಿಲಿಯನ್ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಒಂದಾದ್ಮೇಲೆ ಇನ್ನೊಂದೆಲ್ಲ ಹಾಗೆ ಆಗ್ತದೆ. ಅದೆಲ್ಲಕ್ಕೂ ಕೂಡ ನಮ್ಮ ಸಹಕಾರ ಇರುತ್ತೆ. ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಮಂಗಳೂರಿನಲ್ಲಿ ಶಟಲ್ ಬ್ಯಾಡ್ಮಿಂಟನ್, ಕುಸ್ತಿ, ಈಜು, ಇದೀಗ ಫುಟ್ಬಾಲ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣವಾಗಿದೆ. ಕಬಡ್ಡಿಗೂ ಕ್ರೀಡಾಂಗಣ ನಿರ್ಮಾಣವಾಗಲಿದೆ. ಇದು ಯುವ ಜನಾಂಗಕ್ಕೆ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆಗೆ ಸಹಕಾರಿಯಾಗಲಿದೆ ಎಂದರು. ಇದೀಗ ನಿಮಗೆ ಬೇಕಾಗಿ ಭವಿಷ್ಯದ ಇತಿಹಾಸಕ್ಕೆ ಬೇಕಾಗಿ ಬಹುಶಃ ಈ ರೀತಿಯ ಸುಸಜ್ಜಿತವಾದ ಕ್ರೀಡಾಂಗಣ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ದೊಡ್ಡ ಮಟ್ಟಿನ ಕನಸು ಏನಿತ್ತು ಅಂತ ಹೇಳಿದರೆ ಇದನ್ನು ಸುಸಜ್ಜಿತ ಆಗಬೇಕಂತ ಹೇಳಿದಾಗ ಭಾಳಷ್ಟು ಅನುದಾನ ಕೊರತೆ ಆದ ಸಂದರ್ಭದಲ್ಲಿ, ನಾನೇ ಅರ್ಬನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಅನುದಾನ ಅವತ್ತು ನಾವು 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಯಾವ ರೀತಿ ಮಾಡಬೇಕು ಚರ್ಚೆ ಅಂತ ಮಾಡಿ ಆಯಿತು. ಯಾಕೆಂತ ಹೇಳಿದರೆ ಅವತ್ತು ಚರ್ಚೆ ಸ್ಮಾರ್ಟ್ ಸಿಟಿ ಗ್ರೌಂಡ್ ಕೊಡಬಾರ್ದು ಅಂತೇಳಿ ನಾನು ಹೇಳಿದ್ದೆ. ಸ್ಮಾರ್ಟ್ ಸಿಟಿ ಅಂತ ಹೇಳಿದರೆ ಬರೀ ನಿಮ್ಮ ರಸ್ತೆ ಮಾತ್ರ ಸ್ಮಾರ್ಟ್ ಆಗೋದಲ್ಲ, ಇಲ್ಲಿ ಫುಟ್ಬಾಲ್ ಕ್ರೀಡಾಂಗಣ ಸ್ಮಾರ್ಟ್ ಆಗಬೇಕು, ಆಸ್ಪತ್ರೆ ಸ್ಮಾರ್ಟ್ ಆಗಬೇಕು, ಕ್ರೀಡಾಂಗಣ ಬಹುಶಃ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಆಗಬೇಕು, ಕಬಡ್ಡಿ ಆಗಬೇಕು, ಎಲ್ಲ ಕ್ರೀಡಾಂಗಣ ಇರುವಂಥ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ ಆಗಬೇಕು. ಇದೆಲ್ಲ ಕೂಡ ಸ್ಮಾರ್ಟ್ ಆದಾಗ ಮಾತ್ರ ಮಂಗಳೂರು ಇವತ್ತು ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೀವೆಲ್ಲ ಭಾಗ್ಯವಂತ, ನಿಮಗೆ ಮತ್ತು ಭವಿಷ್ಯದ ಮಕ್ಕಳಿಗೆ ಬೇಕಾಗಿ ಅಂತಾರಾಷ್ಟ್ರೀಯ ಮಟ್ಟದಿತ್ತು ಸ್ವಿಮ್ಮಿಂಗ್ ಪೂಲ್ ಇವತ್ತು ನಿರ್ಮಾಣ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇವತ್ತು ನಿರ್ಮಾಣ ಆಗಿದೆ. ಅತ್ಯುತ್ತಮವಾದ ಇವತ್ತು ಫುಟ್ಬಾಲ್ ಕ್ರೀಡಾಂಗಣ ಇವತ್ತು ನಿಮಗೆ ಆಗಿದೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಕಬಡ್ಡಿಯ ಆ ಒಂದು ಸ್ಟೇಡಿಯಂ ಕೂಡ ಇವತ್ತು ಆಗ್ತದೆ. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ ಭಂಡಾರಿ, ಐವನ್ ಡಿಸೋಜಾ, ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಿಎಂ ಅಸ್ಲಂ, ಮೆಸ್ಕಾಂ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ಮಾಜಿ ಮೇಯರ್ ದಿವಾಕರ್, ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ವಿನಯ್ ರಾಜ್, ಅನಿಲ್, ಪ್ರವೀಣ್ ಚಂದ್ರ ಆಳ್ವ, ಉಳ್ಳಾಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಫೀಕ್, ಮಂಗಳೂರು ಸ್ಮಾರ್ಟ್ ಸಿಟಿ ಜನರಲ್ ಮ್ಯಾನೇಜರ್ ಅರುಣಪ್ರಭಾ ಉಪಸ್ಥಿತರಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಿಎಂ ಅಸ್ಲಂ ಅವರು ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ಮಾಧ್ಯಮದಾರರಿಗೆ ನೀಡಿದರು. ಹಲವಾರು ವರ್ಷದ ನಮ್ಮ ಮಕ್ಕಳ ಕನಸು ಒಂದು ಇವತ್ತು ನನಸಾಗಿದೆ ಹೇಳಲಿಕ್ಕೆ ನಾನೊಬ್ಬ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನು, ಸಂಸದರು, ಶಾಸಕರು ಎಲ್ಲರನ್ನೂ ನಾವು ಇದರಲ್ಲಿ ಜಿಲ್ಲಾಡಳಿತವನ್ನು ಸ್ಪೆಷಲಾಗಿ ಸ್ಮಾರ್ಟ್ ಸಿಟಿನ ಅತೀಕ್ ಸರ್ ಅವರ ಯಾರ ಮುತುವರ್ಜಿ ವಹಿಸಿದವರು ಇದರಲ್ಲಿ ನಾವು ಅವರ ಹಿಂದೆ ಇದ್ದು ಎಲ್ಲರೂ ಸ್ಮಾರ್ಟ್ ಸಿಟಿಯ ಟೀಮ್ ಅವರು ನಮಗೆ ಒಳ್ಳೆ ಸಹಕಾರ ಕೊಟ್ಟು ಈ ಗ್ರೌಂಡು ಈಗ ಆಡಲಿಕ್ಕೆ ತಯಾರಾಗಿದೆ. ಈ ಮಕ್ಕಳು ಆಡ್ತಾ ಇದ್ದಾರೆ ಮುಂದಕ್ಕೆ. ಯಾಕೆಂದರೆ ಇದೊಂದು ಮಡ್ ಗ್ರೌಂಡ್ ಆಗಿತ್ತು, ಇಲ್ಲಿ ತುಂಬ ತೊಂದರೆಗಳಲ್ಲಿತ್ತು. ನಾವು ಇದನ್ನು ಫೇಸ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಯಾಕೆಂದರೆ ನಾನೊಬ್ಬ ಫುಟ್ಬಾಲ್ ಆಟಗಾರನಾಗಿ ಫುಟ್ಬಾಲ್ ನನ್ನ ಒಂದು ಫ್ಯಾಷನ್ ಆಗಿತ್ತು. ಯಾಕೆ ನಾನು ಮಾಡಬಾರ್ದು, ಅದಕ್ಕೆ ಮಂಗಳೂರು ನಮಗೆ ಇಷ್ಟೆಲ್ಲ ಫೆಸಿಲಿಟಿ ಇದೆ, ಇದನ್ನು ನಾವು ಯಾವ ಥರ ಉಪಯೋಗ ಮಾಡುವಂತ ನಮ್ಮವರಿಗೆ ಗೊತ್ತಿಲ್ಲ. ಇದೊಂದು 23 ಎಕರೆ ಜಾಗ ನಿಮಗೆಲ್ಲ ಗೊತ್ತಿದೆ ಇತಿಹಾಸ, ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಈ ಕ್ರೀಡಾಂಗ ಮುಂದಿನ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಡಲಿಕ್ಕೆ ಇದು ತುಂಬ ಉಪಯೋಗ ಆಗ್ತದೆ. ನಾನು 35 ವರ್ಷ ಆಯಿತು ಈ ಫುಟ್ಬಾಲ್ ಕ್ರೀಡಾಂಗವನ್ನು, ಇದನ್ನು ನಾವು ಉಳಿಸ್ತೀವಿ, ನಮಗೆ ತುಂಬ ಹೆಮ್ಮೆ ಇದೆ. ಈ ಕ್ರೀಡಾಂಗವನ್ನು ನಾವು ಆದಷ್ಟು ಬಡ ಮಕ್ಕಳಿಗೆ, ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು, ಇವರ ಹತ್ರ ಟ್ಯಾಲೆಂಟ್ ಬೇಕಾದಷ್ಟಿದೆ, ಅದನ್ನು ಉಪಯೋಗ ಆಗಬೇಕು. ಅವರು ಇಲ್ಲಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಫುಟ್ಬಾಲ್ಗೆ ಬೇಕಾದಷ್ಟು ಸ್ಕೋಪ್ ಇದೆ. ಫುಟ್ಬಾಲ್ ಇಲ್ಲಿ ಬೆಳೀಬೇಕು, ನಮ್ಮ ಮಕ್ಕಳು, ನಮ್ಮ ಉದ್ದೇಶ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಆಡಬೇಕು. ಮುಂದಕ್ಕೆ ಇಂಥ ಮಾಡಿ ನಮಗೆ ಇಲ್ಲಿ ಒಂದು ರಾಷ್ಟ್ರ ಮಟ್ಟದ ಆಟವನ್ನು ನಾವು ಬೇಗನೆ ಆಯೋಜನೆ ಮಾಡಬೇಕಂತ ಇದೆ. ನಮ್ಮ ಸ್ಪೀಕರ್ ಸಾಹೇಬರು ಹೇಳಿದರು ಬೇಗ ಮಾಡಿ ಅಂತ, ಖಂಡಿತ ನಾವು ಮಾಡ್ತೇವೆ. ಈ ಥರ ನಮ್ಮ ಸಹಕಾರ ಈಗ ನಮ್ಮದು ಒಂದೇ ಇತ್ತು, ಬೇಕಾದಷ್ಟು ತೊಂದರೆ ಗ್ರೌಂಡ್ದಿದ್ದು, ಈಗ ಗ್ರೌಂಡ್ ಆಗಿದೆ, ಎಲ್ಲರಿಗೆ ಸಂತೋಷ. ಇದಕ್ಕೆ ಯಾರೆಲ್ಲ ನಮಗೆ ದುಡಿದಿದ್ದಾರೆ ಅವರಿಗೆಲ್ಲರಿಗೆ ನಾನೊಂದು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.